ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಬಂದು ಮಿಲ್ಕ್ ಪೌಡ್ರಲ್ಲಿ ಯಾವ ರೀತಿ ರಸಗುಲ್ಲ ಮಾಡೋದು ಅನ್ನೋದನ್ನ ನಮ್ಮ ನಾದಿನಿ ತೋರಿಸ್ತಿದ್ದಾಳೆ. ಸೊ ಬನ್ನಿ ಯಾವ ರೀತಿ ಮಾಡ್ತಾಳೆ ಅನ್ನೋದನ್ನ ತೋರಿಸ್ತೀನಿ. ಏನೇನು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ, ಯಾವ ಒಂದು ಮೆಥಡ್ನ ಫಾಲೋ ಮಾಡಿದ್ರೆ ಮನೇಲೆ ನಾವು ಸ್ವೀಟ್ನ ಮಾಡ್ಕೊಂಡು ತಿನ್ಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾಳೆ. ಸೊ ಬನ್ನಿ ಯಾವ ರೀತಿ ಮಾಡ್ತಾಳೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 1 ಕಪ್ಪು ಮಿಲ್ಕ್ ಪೌಡರ್ಗೆ ಮಿಲ್ಕ್ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೆ ಅಂತ ಗೊತ್ತಿರುತ್ತಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಯಷ್ಟು ವಾಟರ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಗಂಟು ಬರದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಡಬೇಕು. ಸೊ ಅದಾದಮೇಲೆ ಅದು ಒಂದು ಕುದಿ ಬರಬೇಕು. ಸೊ ಅದಕ್ಕೆ ನಾವು 1 ಲೆಮನ್ನ ಜ್ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಲೆಮನ್ ಜ್ಯೂಸ್ ನೀವು ನೋಡ್ತಾ ಇರ್ಬೋದು, 1 ಲೆಮನ್ ಆದರೆ ಸಾಕಾಗುತ್ತೆ. ಸೊ ಈ ಜ್ಯೂಸ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಇದು ಒಂದು ಕುದಿ ಬಂದ ತಕ್ಷಣವೇ ಸ್ವಲ್ಪನೇ ಲೆಮನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಅದು ಪನ್ನೀರ್ ಥರ ಹಾಲು ಒಡೆದೋಗಿ ಪನ್ನೀರ್ ಥರ ಆಗ್ತಾ ಇರುತ್ತೆ. ಸೊ ನೀವು ಪನ್ನೀರ್ ಬೇಕು ಅಂತ ಅಂದರೆ ಪನ್ನೀರ್ ಬಟರ್ ಮಸಾಲ ಆಗಿರ್ಬೋದು, ಪನ್ನೀರ್ ಗ್ರೇವಿ ಆಗಿರ್ಬೋದು, ಅದು ಕೂಡ ಇದೇ ಮೆಥಡಲ್ಲೇ ನೀವು ಫಾಲೋ ಮಾಡಿದ್ರೆ ಪನ್ನೀರ್ ಕೂಡ ನಿಮಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನೀವು 200 ಗ್ರಾಮಿಗೆ 100 ರುಪೀಸ್, 80 ರುಪೀಸ್, 90 ರುಪೀಸ್ ಈ ರೀತಿ ಎಲ್ಲ ಕೊಟ್ಟು ತರೋ ಬದಲು ನೀವು ಈ ರೀತಿ ಈಗ 26 ಅಥವಾ 30 ರುಪೀಸ್ ಏನೋ ಆಗಿದೆ ಹಾಫ್ ಲೀಟರ್ ಮಿಲ್ಕು. ಸೊ ಅಷ್ಟರಲ್ಲೇ ನೀವು ತೊಗೊಂಡು ಪನ್ನೀರ್ ಕೂಡ ರೆಡಿ ಮಾಡ್ಕೊಳ್ಬೋದು. ಸೊ ಪನ್ನೀರ್ ಕೂಡ ಮನೆಯಲ್ಲೇ ಕೂಡ ರೆಡಿ ಮಾಡ್ಕೊಳ್ಬೋದು. ಸೊ ಈಗ ನೋಡಿ, ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರಿ. ಸ್ವಲ್ಪನೇ ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಳೆ. ಸೊ ಅದು ಕನ್ಸಿಸ್ಟೆನ್ಸಿ ನಿಧಾನಕ್ಕೆ ಹೊಡಿತಾ ಹೋಗುತ್ತೆ ಮಿಲ್ಕು. ಇದು ತಣ್ಣಗಾದಮೇಲೆ ಒಂದು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಶೋಧಿಸ್ಕೊಳ್ಬೇಕಾಗುತ್ತೆ. ಈಗ ಇದ್ರ ಫಿಲ್ಟರ್ ಮಾಡಿರ್ತೀವಲ್ಲ, ಈ ನೀರು ನಮಗೆ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನಾವು ಪನ್ನೀರ್ ಬೇಕಾಗುತ್ತಲ್ವ, ಹಾಗಾಗಿ ನಾವು ಇದನ್ನು ಕಾಟನ್ ಬಟ್ಟೆಯಲ್ಲಿ, ಪ್ಯೂರ್ ಕಾಟನ್ ಇರಬೇಕು, ಈ ರೀತಿ ನೀರು ಅದು ಕರೆಕ್ಟಾಗಿ ಫಿಲ್ಟರ್ ಆಗಬೇಕು, ಆ ಥರ ಪ್ಯೂರ್ ಕಾಟನ್ನ ಯೂಸ್ ಮಾಡಿ. ಈ ಮಿಲ್ಕ್ ಏನಿದೆ ಇದು ಯೂಸ್ ಇಲ್ಲ, ನೀವು ಚೆಲ್ಕೊಳ್ಬೋದು. ಸೊ ನೀವು ಆ ಒಂದು ಪನ್ನೀರ್ ಇದೆ ಅಲ್ಲ, ಈ ಒಂದು ಪನ್ನೀರ್ನ ನೀವು ನೀಟಾಗಿ ಒಳ್ಳೆ ನೀರಲ್ಲಿ ಇದನ್ನು ನೀಟಾಗಿ ಸ್ಪೂನಲ್ಲೇ ಈ ರೀತಿ ಅದನ್ನ ವಾಶ್ ಮಾಡ್ಕೊಳ್ಬೇಕು. ಯಾಕಂತಂದರೆ ಇದಕ್ಕೆ ಲೆಮನ್ ಹಿಂಡಿರ್ತೀವಲ್ವ ಜ್ಯೂಸು, ಸೊ ಅದು ಹುಳಿ ಅಂಶ ಹೋಗಬೇಕು. ಹಂಗಾಗಿ ಸ್ಪೂನಲ್ಲಿ ಒಂದು ಸ್ವಲ್ಪ ಈ ರೀತಿ ಅದನ್ನು ಶೇಕ್ ಮಾಡಿಬಿಟ್ರೆ ಅದು ಫಿಲ್ಟರ್ ಕೂಡ ಆಗ್ತಾ ಇರುತ್ತೆ ಕೆಳಗಡೆ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ. ಸೊ 1-2 ಸರಿ ಈ ರೀತಿ ನೀವು ಒಳ್ಳೆ ನೀರಲ್ಲಿ ಈ ರೀತಿ ಮಾಡಿಕೊಂಡ್ರೆ ಅದು ಹುಳಿ ಅಂಶ ಎಲ್ಲ ಹೋಗಿ ಪನ್ನೀರ್ ಕೂಡ ರೆಡಿ ಆಗುತ್ತೆ. ಸೊ ಅದೆಲ್ಲ ಹೋಗಿಸ್ಬಿಟ್ಟು 1-2 ಟೈಮ್ಸ್ ಈ ರೀತಿ ಈಗ ನಾನೇನು ಮೆಥಡಲ್ಲಿ ಮಾಡ್ತಾ ಇದ್ದಾಳು ಸೊ ಅವಳು ಆ ಒಂದು ಮೆಥಡಲ್ಲೇ ನೀವು ಮಾಡಿ. ಸೊ ಆ ಹುಳಿ ಅಂಶ ಹೋಗೋವರೆಗೂ, ಅಂದರೆ 1-2 ಟೈಮ್ಸ್ ಮಾಡಿ ಸಾಕು, ಇಲ್ಲಾಂದರೆ ಪನ್ನೀರ್ ತುಂಬ ವೇಸ್ಟ್ ಆಗುತ್ತೆ. ಸೊ ಈ ರೀತಿ ಮಾಡಿ ನೀವು ಒಂದು 1/2 ಅವರ್ ಅದನ್ನು ಕಾಟನ್ ಬಟ್ಟೆಯಲ್ಲೇ ಕಟ್ಟಿ ಇಡಬೇಕಾಗುತ್ತೆ. ಸೊ ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಹುಳಿ ಅಂಶ ಎಲ್ಲ ಬಿಟ್ಟಿರುತ್ತೆ. $30 ಮಿನಿಟ್ಸ್ ಆದಮೇಲೆ ಇವಾಗ ನೋಡ್ಬೋದು ನೀವು, ನೀರೆಲ್ಲ ಫುಲ್ಲು ಡ್ರೈ ಆಗಿ ಹುಳಿ ಅಂಶ ಕೂಡ ಹೋಗಿರುತ್ತೆ. ನೀವು ಸ್ಮೆಲ್ ನೋಡಿದ್ರು ಕೂಡ ಗೊತ್ತಾಗುತ್ತೆ ನಿಮಗೆ, ಹುಳಿ ಅಂಶ ಆ ಒಂದು ಸ್ಮೆಲ್ ಇರೋದಿಲ್ಲ. ಸೊ ಇವಾಗ ನೀವು ನೋಡ್ಬೋದು. ಸೊ ಇಲ್ಲಿವರೆಗೂ ನಿಮಗೆ ಪನ್ನೀರ್ ಬೇಕು ಅಂದರೆ ಇಲ್ಲಿವರೆಗೂ ಈ ಒಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ಸೊ ಫಸ್ಟಿಂದ ನಾವೇನು ತೋರಿಸಿದ್ದೀವೋ ಅದೇ ರೀತಿ ಇಲ್ಲಿವರೆಗೂ ನೀವು ಫಾಲೋ ಮಾಡಿದ್ರೆ ನಿಮಗೆ ಪನ್ನೀರ್ ಕೂಡ ರೆಡಿ ಆಗುತ್ತೆ. ಸೊ ನಾವು ಮಿಲ್ಕ್ ಪೌಡ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀವಿ. ನೀವು ಡೈರೆಕ್ಟಾಗಿ ಅಂಗಡಿಲಿ ಸಿಗೋ ಮಿಲ್ಕ್ನ ತೊಗೊಂಡು ಬಂದು ಅದನ್ನು ಕುದಿಸಿ 1 ಕುದಿ ಬಂದಮೇಲೆ ನೀವು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಈಗ ಪನ್ನೀರೆಲ್ಲ ಅದೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಬೇಕಾಗುತ್ತೆ. ಈಗ ಗೋಧಿ ಹಿಟ್ಟು, ಮೈದಾ ಹಿಟ್ಟು ನಾದ್ಕೊಳ್ತೀವಲ್ಲ ಆ ರೀತಿ. ಸೊ ನಾದ್ಕೊಂಡು ಈ ರೀತಿ ಒಂದು ಬೆಣ್ಣೆ ಥರ ರೆಡಿ ಮಾಡಿ ಇಟ್ಟಿದ್ದಾಳೆ. ನಮಗೆ ಯಾವ ಒಂದು ಶೇಪಲ್ಲಿ ಬೇಕೋ ಆ ಒಂದು ಶೇಪಲ್ಲಿ ನೀವು
ಒಂದು ಉಂಡೆ ಥರ ಮಾಡ್ಕೊಳ್ಬೋದು, ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಸೊ ಈಗ ರೌಂಡ್ ಶೇಪಲ್ಲಿ ಇದ್ರೇ ರಸಗುಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ರಸಗುಲ್ಲ ಅಂತ ಫೀಲ್ ಬರೋದೇ ನಮಗೆ ರೌಂಡ್ ಫೇಸಲ್ಲಿ ನೋಡಿದಾಗ. ಸೊ ಹಂಗಾಗಿ ಇದೇ ರೀತಿ ಎಲ್ಲನೂ ಇದೇ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಅದಾದಮೇಲೆ ಇದಕ್ಕೆ ಒಂದು ಸಿರಪ್ ಕೂಡ ಬೇಕಾಗುತ್ತೆ. ಸೊ ಇವಾಗ 2 ಲೋಟ ನೀರಿಗೆ 1 ಕಪ್ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದಾಳೆ. ಸೊ ನಿಮಗೆ ಶುಗರ್ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿ ಸಕ್ಕರೆ ಕರಗಿದ್ರೆ ಸಾಕು. ಅದು ಏನು ಪಾಕ ಬೇಕು ಅಂತ ಏನಿಲ್ಲ, ಸಕ್ಕರೆ ಕರಗಿದ್ರೆ ಸಾಕು. ಆ ಎಲ್ಲ ಒಂದು ಪನ್ನೀರು ಏನಿರುತ್ತೆ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಬೋದು. ಸೊ ನಮಗೆ ಈ ಥರ ರೌಂಡ್ ಇದ್ರೇ ನಮಗೆ ತುಂಬಾ ಇಷ್ಟ. ಸೊ ಹಂಗಾಗಿ ಇದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ಸೊ ಅದೆಲ್ಲ ಸಿರಪ್ ಎಲ್ಲ ಅದಕ್ಕೆ ಚೆನ್ನಾಗಿ ಒಂದು ಸೆಟ್ ಆಗುತ್ತೆ. ಸೊ ಹಂಗಾಗಿ ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ತೋರಿಸ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಈ ಒಂದು ಸಾಫ್ಟಾಗಿದ್ದರೆ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ. ಸೊ ಇದನ್ನು ನೀವು ಮಾಡಿ ನೆಕ್ಸ್ಟ್ ಡೇ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ತಿನ್ನೋದ್ರಿಂದ ಸಖತ್ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಸೊ ಈ ಒಂದು ರೆಸಿಪಿ ತುಂಬ ಸಿಂಪಲ್ ಆಗಿ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದಾಳೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ. ಹಾಗೆ ಈ ಒಂದು ರೆಸಿಪಿ ನಿಜವಾಗ್ಲೂ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಾನು ನಿಮ್ಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.